ದಾಸರು ಎಲ್ಲರೂ ದಾಸರೇ. ದೇವರಿಗೆ ದಾಸರಲ್ಲದವರು ಯಾರೂ ಇಲ್ಲವೇ ಇಲ್ಲ. ಜಗತ್ತಲ್ಲಿ ಎರಡೇ ಜನ, ಎರಡು ರೀತಿಯ ಜನ. ಒಬ್ಬ ಈಶ, ಮತ್ತೊಬ್ಬರು ದಾಸರು. ಪರಮ ಪುರುಷನಾದ ಪರಮಾತ್ಮನಿಗೆ ಅತ್ಯಂತ ಪ್ರಿಯಳಾದ ಮಹಾಲಕ್ಷ್ಮಿ ಕೂಡ ಅವನ ದಾಸಳು. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ತಾನೇ ಸೇವೆ ಮಾಡುವ ಶ್ರೇಷ್ಠ ದಾಸಿ. ಅಲ್ಲ, ದಾಸಿ ಅಂತೀರಿ, ಶ್ರೇಷ್ಠ ಅಂತೀರಿ. ಜಗತ್ತಲ್ಲಿ ಎಲ್ಲಿಯಾದರೂ ದಾಸಿ ಶ್ರೇಷ್ಠ ಆಗೋದು ಕಂಡಿದೆಯಾ? ಅವಳಿಗೆ ದೇವರ ದಾಸ್ಯತ್ವವೇ ಶ್ರೇಷ್ಠವಾಗಿ ಕಂಡಿದೆ. ನಾವು ಜೀವನದಲ್ಲಿ ಯಾವ್ಯಾವುದಕ್ಕೋ ದಾಸರಾಗಿದ್ದೇವೆ. ಅವಳು ದೇವರಿಗೆ ದಾಸಳು ಅಂದರೆ, ದೇವರು ಅಂದರೆ ಸಕಲ ಗುಣಗಣ ಪರಿಪೂರ್ಣ. ಗುಣಗಳ ಮತ್ತೊಂದು ಹೆಸರೇ ದೇವರು. ಹಾಗಾಗಿ ದೇವರಿಗೆ ದಾಸಳು ಅಂದರೆ ಗುಣಕ್ಕೆ ದಾಸಳು. ನಾವೆಲ್ಲ ದೋಷಕ್ಕೆ ದಾಸರು. ಗುಣಗಳಿಗೆ ದಾಸರಾಗೋದಿದೆಯಲ್ಲ, ಅದು ಶ್ರೇಷ್ಠತೆ. ಭಗವಂತನಿಗೆ ಬಗ್ಗುವವ, ಭಗವಂತನಿಗೆ ಬಾಗುವವ, ಭಗವಂತನಲ್ಲಿ ಭಕ್ತಿ ಮಾಡುವವ, ಭಗವಂತನಲ್ಲಿಯೇ ಬೇಡುವವ, ಅವನು ಶ್ರೇಷ್ಠ. ಒಬ್ಬರು ಶ್ರೇಷ್ಠರು ಇದ್ದರು, ಸೀನಪ್ಪ ನಾಯಕರು ಅಂತ. ಅವರು ಶ್ರೇಷ್ಠಿಗಳು. ಆದರೆ ಅವರು ಸಂಪತ್ಭರಿತರಾಗಿದ್ದಾಗ, ನವಕೋಟಿ ನಾರಾಯಣರಾಗಿದ್ದಾಗ, ಮನೆ ತುಂಬ ಬೆಳ್ಳಿ ಬಂಗಾರ ಮುತ್ತು ಚಿನ್ನ ರತ್ನ ಹವಳ ಇದ್ದಾಗ ಅವರು ಜಗತ್ತಿನಲ್ಲಿ ಜನರ ಮಧ್ಯದಲ್ಲಿ ಶ್ರೇಷ್ಠರಾಗಿರಲಿಲ್ಲ. ಯಾವತ್ತೂ ಎಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡಿ ಭಗವಂತನ ದಾಸಕ್ಕೆ ಬಿದ್ದು ದಾಸರಾದರೋ ಮನ್ಮನೋಭೀಷ್ಟ ವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಅವರು ದಾಸರಾಗಿದ್ದರಿಂದಲೇ ಶ್ರೇಷ್ಠರಾಗಿದ್ದು. ತುಂಬ ಜನ್ಮಗಳ ಪುಣ್ಯ ಪ್ರಭಾವದಿಂದ ಭಗವಂತನಲ್ಲಿ ದಾಸ್ಯತ್ವದ ಬುದ್ಧಿ ನಮಗೆ ಬರುತ್ತೆ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ, ಆಸೆ ತರವಲ್ಲ, ಹಿಂದೆ ಬಾಹೋದಲ್ಲ. ಇದೆಲ್ಲ ತಿಳಿದು ದಾಸನಾಗೋ, ದಾಸನಾಗೋ, ವಿಶೇಷನಾಗೋ. ದೇವರಲ್ಲಿ ದಾಸ್ಯತ್ವ ಇಲ್ಲದ ಜನ್ಮ ಅದು ಶ್ರೇಷ್ಠವಾದ ಜನ್ಮ ಅಲ್ಲ. ಆ ನಿಟ್ಟಿನಲ್ಲಿ ಕೃಷ್ಣನ ದಾಸರು ಜಗತ್ತಿನ ಎಲ್ಲ ಜೀವಜಾತ. ದಾಸರು ಕಂಡ ಕೃಷ್ಣ ಅಂದರೆ ಭಗವಂತನ ಭಕ್ತರಾದ ದಾಸರು ಕೃಷ್ಣನನ್ನು ಹೇಗೆ ಕಂಡಿದ್ದಾರೆ? ಕಾಣಬೇಕಾದ್ರೆ ಕಂಡ ಕಾಲ, ಕಾಣುವ ಮೊದಲಿನ ಕಾಲ, ಕಾಣುವುದಕ್ಕೆ ಮೊದಲು ಹೇಗಿದ್ದರು, ಕಂಡಾಗ ಹೇಗೆ ಕಂಡರು, ಕಂಡ ಮೇಲೆ ಅವರ ಭಾವ ಹೇಗಿತ್ತು, ಇದೆಲ್ಲ ವಿಷಯವನ್ನು ಇದು ಒಳಗೊಂಡಿದೆ. ಮುಖ್ಯವಾಗಿ ದಾಸ ಸಾಹಿತ್ಯದಲ್ಲಿ, ಕನ್ನಡದ ಕೃತಿಗಳಲ್ಲಿ ಕೃಷ್ಣನನ್ನು ಹೇಗೆ ಚಿತ್ರಣ ಮಾಡಿದ್ದಾರೆ ದಾಸರು, ಅದನ್ನು ತಿಳಿಯುವ ಪ್ರಯತ್ನ. ದೇವರನ್ನು ಕಾಣಬೇಕಾದ್ರೆ ಅವನ ಬಗ್ಗೆ ಸರಿಯಾದ ಅರಿವು ಬೇಕು, ಜ್ಞಾನ ಬೇಕು. ಮೊದಲು ದೇವರ ಬಗ್ಗೆ ಚೆನ್ನಾಗಿ ತಿಳಿದಿದ್ದರೆ ಮಾತ್ರ ಅಂತಹ ಶಕ್ತಿ ಕಂಡಾಗ ಅವನನ್ನು
ದೇವರು ಅಂತ ನಾವು ತಿಳ್ಕೊಳ್ಬಹುದು. ಹಾಗಾದರೆ ಅವನು ಹೇಗಿದ್ದಾನೆ ಅದನ್ನು ಮೊದಲು ತಿಳ್ಕೊಳ್ಬೇಕಲ್ಲ. ದೇವರು ಹೇಗಿದ್ದಾನೆ ಅದು ದಾಸರು ಹೇಳ್ತಾರೆ. ದೇವರು ಹೇಗಿದ್ದಾನೆ ಕೇಳಬೇಡಿ, ಅವು ಹೀಗೆ ಅಂತಿಲ್ಲ, ಹೇಗೂ ಇರ್ತಾನೆ. ಹೇಗೆ ದಾಸರಂತಾರೆ, ಅಕೋ ಹಾಂಗಿಹಾನ ಇಕೋ ಹಿಂಗಿಹಾನ. ನೀನು ಹೇಗೆ ನೋಡ್ತೀಯೋ ಹಾಗೆ ದೇವರಿದ್ದಾನೆ. ಪರಬ್ರಹ್ಮ ವೇದ ಪ್ರತಿಪಾದ್ಯನಾದ ಭಗವಂತ ಹೇಗಿದ್ದಾನೆ ಅಂದರೆ ಅಕೋಹಾಂಗಿದ್ದಾನೆ. ಅಂದರೆ ನೀವು ಯಾವ ವಸ್ತುವನ್ನು, ಚೇತನಾತ್ಮಕವಾದ ಪ್ರಪಂಚವನ್ನು ಚೇತನಾತ್ಮಕವಾದ ಸಮಸ್ತ ಪ್ರಪಂಚವನ್ನು ಏನು ನೋಡ್ತೀವಿ ನಾವು, ಹಾಗೇ ಇದ್ದಾನಂತೆ ದೇವರು. ಏನು ನಮಗೆ ಯಾರಿಗೂ ಅರ್ಥ ಆಗೋಲ್ಲ. ಭಾಗವತ ಹೇಳುತ್ತೆ, ದೇವರನ್ನು ನೋಡುವ ಬಯಕೆ ನಿಮಗೇನಾದರೂ ಇದ್ದರೆ ದೇವರನ್ನ ಹುಡುಕೊಂಡು ಹೋಗಬೇಡಿ ಅಂತ. ಮತ್ತೇನು ಮಾಡಬೇಕು? ನೀವು ಏನು ನೋಡ್ತೀರಿ ಅದನ್ನೆಲ್ಲ ದೇವರು ಅಂತ ತಿಳ್ಕೊಳ್ಳಿ. ಭಗವಂತನನ್ನು ಕಾಣಬೇಕಾದರೆ ದೇವರು ಹೇಗಿದ್ದಾನೆ, ದೇವರ ಸ್ವರೂಪದ ನಿರ್ಧಾರ ಆಗದೆ ಆ ದೇವರನ್ನು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ದೇವರನ್ನು ಗುರುತಿಸಬೇಕು. ಆ ದೇವರು ಎಲ್ಲಿದ್ದಾನೆ ಅಂದರೆ ಜಗದ ತುಂಬೆಲ್ಲ ತುಂಬಿದ್ದಾನೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಇದನ್ನೇ ಕನ್ನಡದಲ್ಲಿ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ನೀವು ನಾವು ಯಾವುದೋ ಒಂದು ಪ್ಲೇಸಲ್ಲಿ ಮಾತ್ರ ಇರ್ತೇವೆ, ಅದಕ್ಕೆ ನಾವ್ಯಾರೂ ದೇವರ ಅಲ್ಲ. ದೇವರಂದರೆ ವಿಷ ಪ್ರವೇಶನೆ. ಇಡೀ ಜಗತ್ತಿನ ಒಳಗೆ ಯಾರು ವ್ಯಾಪ್ತನಾಗಿದ್ದಾನೆ, ಪ್ರವೇಶ ಮಾಡಿದ್ದಾನೆ, ಒಳಗಿದ್ದಾನೆ, ಹೊರಗಿದ್ದಾನೆ, ಎಲ್ಲ ಕಡೆ ಇದ್ದಾನೆ, ಎಲ್ಲ ಥರ ಇದ್ದಾನೆ, ಅವನು ದೇವರು. ಅದಕ್ಕೆ ದಾಸರನ್ನ ಕೇಳಿದ್ರೆ ಕೃಷ್ಣ ಎಲ್ಲಿದ್ದಾನೆ, ಹೇಗಿದ್ದಾನೆ, ಯಾಕೆ ಇಲ್ಲ, ನಾವು ನೋಡಬೇಕು ಅಂತ ಅಂದ್ಕೊಂಡಿದ್ದೇವೆ. ನೋಡಬೇಕು ಅಂದ್ಕೊಂಡು ಜನ್ಮದಲ್ಲಿ ದೇವರು ನೋಡಲಿಕ್ಕಾಗಲ್ಲ. ನೀವು ನೋಡಬೇಕು ಅಂತ ಒಮ್ಮೆ ಅಂದ್ಕೊಂಡ್ರೆ, ಹಾಗಾಗಿ ದೇವರ ಬಗ್ಗೆ ಮಾಹಿತಿ, ದೇವರ ಐಡೆಂಟಿಫೈ ಮಾಡಲಿಕ್ಕೆ ಅವನ ಗುಣ, ರೂಪ, ಕ್ರಿಯಾ, ಲಕ್ಷಣ ಇದನ್ನೆಲ್ಲ ತುಂಬ ಜನ್ಮಗಳಲ್ಲಿ ಸಂಗ್ರಹ ಮಾಡಬೇಕು, ಕಲೆಕ್ಟ್ ಮಾಡ್ಕೊಳ್ಬೇಕು. ದೇವರು ಹೇಗಿದ್ದಾನೆ ಅಂತ ದೇವರ ಬಗ್ಗೆ ನಿರ್ಧಾರಾತ್ಮಕವಾದ ಅರ್ಥ, ಇದಮಿತ್ತಂ, ದೇವರು ಹೀಗೇ ಇದ್ದಾನೆ ಅನ್ನುವ ಅರಿವು ಮೊದಲು ಬೇಕು, ಜ್ಞಾನ ಬೇಕು. ದೇವರನ್ನು ನೋಡಬೇಕಾದ್ರೆ ಏನು ಬೇಕು? ಜ್ಞಾನ ಬೇಕು. ಅದು ಕೂಡ ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ, ದೇವರನ್ನು ನೋಡುವ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ, ಪರಮಾತ್ಮ ಅವನಿಗೆ ಕಾರುಣ್ಯ ಬಂದರೆ, ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಕೃಷ್ಣ ಅಂತಾನೆ, ನಿನ್ನನ್ನು ನಾನು ಜ್ಞಾನಿಯನ್ನಾಗಿ ಮಾಡ್ತೇನೆ. ಅರ್ಥಾತ್ ಗುರುಗಳಲ್ಲಿ ನಿಂತು ನನ್ನ ಅರಿವನ್ನು ನಿನಗೆ ನಾನು ಕೊಡ್ತೇನೆ ಅಂತ. ದೇವರೇ ಕೊಡಬೇಕು ಅವನ ಜ್ಞಾನ, ಮತ್ತಾರಿಗೆ ಕೊಡುವ ಯೋಗ್ಯತೆ ಇಲ್ಲ, ಶಕ್ತಿ ಇಲ್ಲ, ತಾಕತ್ತಿಲ್ಲ. ಗುರುಷು ಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟ್ರೇ. ಭಗವಂತ ಗುರುಗಳ ಒಳಗಿದ್ದು ತನ್ನ ಅರಿವನ್ನು ಪ್ರಾಮಾಣಿಕ ಪ್ರಯತ್ನ ಇರುವ ಪರಮಾತ್ಮನ ಭಕ್ತರಿಗೆ ಕೊಡ್ತಾನೆ. ಹಾಗಾಗಿ ದೇವರು ಹೇಗಿದ್ದಾನೆ? ಅವನು ಜಗದ ತುಂಬೆಲ್ಲ ತುಂಬಿದ್ದಾನೆ. ತಿಳಿಯುವ ಬಗೆ ಹೇಗಿದ್ದಾನೆ ಅಂತ ಮೊದಲು ತಿಳಿರಿ ಅಂತ ಹೇಳ್ತಾ, ಅಕೋಹಾಂಗಿಹಾನ
ಇಕೋ ಹಿಂಗಿಹಾನ ಪರಬ್ರಹ್ಮ ನಾರಾಯಣ ಹ್ಯಾಂಗಿದಾನೆಂದರೆ, ಪರಿಪೂರ್ಣನಾದ ವೇದ ಪ್ರತಿಪಾದ್ಯ ಭಗವಂತ ಹೇಗಿದ್ದಾನೆ ಅಂತಂದರೆ, ಅಕೋಹಾಂಗಿಹಾನ, ನೀನು ಏನು ನೋಡ್ತೀಯ ಹಾಗೇ ಇದ್ದಾನೆ. ಯಾವ ವಸ್ತುವನ್ನು ನೋಡ್ತೀರಿ, ಚೇತನಾತ್ಮಕವಾದ ಎಲ್ಲ ವಸ್ತುಗಳ ಒಳಗೆ ವಾಸವಾಗಿದ್ದು ವಸ್ತುವಿನ ಇರುವಿಕೆಗೆ ಯಾರು ಕಾರಣನಾಗಿದ್ದಾನೋ ಅವನಿಗೆ ವಸ್ತು ಅಂತ ಕರೀತಾರೆ ಅಂತ ಮಧ್ವಗುರುಗಳು ಹೇಳ್ತಾರೆ. ಭಾಗವತದಲ್ಲಿ ಅದನ್ನೇ ಹೇಳೋದು. ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಸ್ತು ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ವಸ್ತು ಕಣ್ಣಿಗೆ ಕಾಣುವ ಕಾಣದಿರುವ ಎಲ್ಲ ವಸ್ತುಗಳ ಒಳಗೆ ದೇವರು ಎಲ್ಲ ವಸ್ತುಗಳ ಒಳಗೆ ವಸ್ತುಗಳು ಹೇಗಿದೆಯೋ ಹಾಗೆ ಇದ್ದು ಅವುಗಳ ಇರುವಿಕೆಗೆ ಕಾರಣನಾಗಿದ್ದಾನೆ. ವಾಸನಾತ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ಮೋಕ್ಷಪ್ರಧಾನಾದ ಅರ್ಥ ಇಷ್ಟೇ, ನಾವೆಲ್ಲ ಸಂಸಾರ ಅನ್ನುವ ಬಂಧನದ ಒಳಗೆ ಬಿದ್ದಿದ್ದೇವೆ. ಈ ಬಂಧನದಿಂದ ಹೊರಗೆ ಬರಬೇಕಂದ್ರೆ ಒಂದೇ ಒಂದು ಅರಿವು ಕಾರಣ, ನಾಲೆಡ್ಜ್, ಜ್ಞಾನದಿಂದಲೇ. ಜಗದ್ಗುರು ಮಧ್ವಾಚಾರ್ಯರು ತಿಳಿಸಿಕೊಡುವಾಗ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ. ದಾಸರು ಕೂಡ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ನಿಮಗೆ ಬಿಡುಗಡೆ ಆಗಬೇಕಾ ಜ್ಞಾನ. ಯಾವ ಜ್ಞಾನ? ಇಡೀ ಜಗತ್ತು ಭಗವಂತನ ವಶವಾಗಿದೆ, ಅವನ ಅಧೀನವಾಗಿದೆ. ಯಯೇ ತತ್ಪರತಂತ್ರಂತೂ ಸರ್ವಮೇವ ಹರೇ ಸದಾ ವಶಮಿತ್ಯೇವ ಜಾನಾತಿ ಸಂಸಾರಾನ್ ಮುಚ್ಯತೆ ಹಿತಃ. ಹುಟ್ಟು ಸಾವಿನಿಂದ ಹೊರಬಂದು ಆ ಭಗವಂತನ ಪರಮಾನುಗ್ರಹ ಸಂಪಾದನೆ ಮಾಡಬೇಕಂದ್ರೆ ನಮ್ಮ ತಿಳುವಳಿಕೆ, ಜ್ಞಾನದ ಅರಿವು ಕಾರಣ ಆಗುತ್ತೆ. ಏನದು? ಭಗವಂತನ ಅಧೀನವಾಗಿ ಇಡೀ ಜಗತ್ತಿದೆ. ಆ ಇರಲಿಕ್ಕಾಗಿ ದೇವರೇನು ಮಾಡಿದ್ದಾನೆ? ಜಗದ ಒಳಗೆ ಪ್ರವೇಶ ಮಾಡಿದ್ದಾನೆ. ಎಲ್ಲ ವಸ್ತುಗಳ ಒಳಗಿದ್ದಾನೆ ದೇವರು. ದೇವರಿಲ್ಲದ ವಸ್ತುವೇ ಇಲ್ಲ. ಹಾಗಾಗಿ ನೋಡುವ ಕಣ್ಣು ರೆಡಿ ಮಾಡಿಕೊಳ್ಬೇಕಂತೆ. ದಾಸರು ನಮ್ಮ ಅದನ್ನೇ ಕನ್ನಡದಲ್ಲಿ ಕೇಳಿದ್ದು. ನೋಡುವುದೇ ಕಣ್ಣು, ಕ್ವಶ್ಚನ್ ಅದು. ನೋಡುವುದೇ ಕಣ್ಣು. ಕೆಲವರು ವಯಸ್ಸಾದ ಮೇಲೆ ವಯಸ್ಸಾದವ್ರನ್ನ ಮಾತಾಡಿಸುವಾಗ ಕೇಳ್ತಾರೆ, ಕಣ್ಣು ಕಾಣುತ್ತಾ ಅಂತಾರೆ. ಕಣ್ಣು ಕಾಣುತ್ತಾ ಅಂದರೆ ಏನು ಅರ್ಥ ಗೊತ್ತಾ? ಕಾಣಬೇಕಾದ್ದನ್ನು ಕಾಣುತ್ತಾ. ಇಷ್ಟು ವಯಸ್ಸಾದರೂ ನಿಮಗಿನ್ನೂ ಕಾಣುತ್ತಾ ಅಂದರೆ ಇಷ್ಟು ವಯಸ್ಸಾಯಿತು, ಕಾಣಬೇಕಾದ್ದನ್ನು ಕಂಡ್ರ. ದಾಸರು ಮತ್ತೆ ದಾಸರು ಸುಮ್ಮನೆ ಇರಲ್ಲ. ಅವ್ರು ಇನ್ನೊಂದು ಮಾತು ಕೇಳ್ತಾರೆ, ಕಾಣುತ್ತಾ? ನಾವೆಲ್ಲ ಓ ಅಂತೀವಲ್ಲ. ಬೀದಿಲಿ ಹೋಗುವಾಗ ಯಾರಾದರೂ ವಯಸ್ಸಾದವ್ರು ನೋಡಿ ಮೊದಲು ಕೇಳೋ ಪ್ರಶ್ನೆ ಆರೋಗ್ಯವಾ? ಆರೋಗ್ಯ, ಆಯುಷ್ಯ, ಆರೋಗ್ಯ, ಈ ಮೂರು ಸಾಧಕರಿಗೆ ದೇವರು ಕೊಡುವ ದೊಡ್ಡ ಸಂಪತ್ತು. ಆರೋಗ್ಯ ಇಲ್ಲದೆ ರೀ ಏನು ಮಾಡಲಿಕ್ಕಾಗಲ್ಲ ರೀ ಅಲ್ವಾ? ಆರೋಗ್ಯವಾ ಅಂತ ಮೊದಲು ಕ್ವಶ್ಚನ್ ಕೇಳ್ತಾರೆ. ಅದಕ್ಕೂ ನಮ್ಮದು ರಾಂಗ್ ಆನ್ಸರೇ. ರಂಗ ಮೆಚ್ಚುವ ಆನ್ಸರ್ ಕೊಡ್ಲಿಕ್ಕೆ ಬರಲ್ಲ. ರಂಗ ಮೆಚ್ಚುವ ಆನ್ಸರ್ ಕೊಟ್ಟವ ಅಕ್ರೂರ. ಕೃಷ್ಣನ ಕಡೆಯವ. ಕೃಷ್ಣನ್ ನೋಡ್ಲಿಕ್ಕೆ ಬಂದಾಗ ಅಕ್ರೂರ ಕೇಳ್ದ, ಕ್ಷೇಮಕ್ಕಿಂ? ಕೃಷ್ಣ ಅಕ್ರೂರನ್ ಕೇಳ್ತಾನೆ, ಕ್ಷೇಮಕ್ಕಿಂ? ಅಕ್ರೂರ ಆರೋಗ್ಯನ? ಅವನು ಎಂಥ ಆನ್ಸರ್ ಮಾಡ್ದ ಗೊತ್ತಾ? ಅವನ ಥರ ಆನ್ಸರ್ ಮಾಡಲಿಕ್ಕೆ ಯಾರಿಗೂ ಬರಲ್ಲ. ಆದ್ದರಿಂದ ನಾವು ಜೀವನದಲ್ಲಿ ಎಷ್ಟೋ ಬಾರಿ ಕೃಷ್ಣನ ಭೇಟಿ ಮಾಡಿದ್ರೆ, ಕೃಷ್ಣನ ನೋಡಿದ್ರೆ, ಕೃಷ್ಣ ನಮ್ಮನ್ನು ಎಂದು ಆರೋಗ್ಯವ ಅಂತ ಕೇಳೇ ಇಲ್ಲ. ಯಾಕೆಂದರೆ ನಮ್ಗೆ ಆನ್ಸರ್ ಬರಲ್ಲ. ಅವನು ಯಾರು ಆನ್ಸರ್ ಕೊಡ್ತಾರೆ ಸರಿಯಾಗಿ ಅವ್ರನ್ನಷ್ಟೇ ಕೇಳ್ತಾರೆ. ಅಕ್ರೂರನ್ನ ಕೇಳ್ದ. ಅಕ್ರೂರ ಹೇಳ್ದ, ಕೃಷ್ಣ ನಾನು ಆರೋಗ್ಯ. ಎಲ್ಲಿವರೆಗೂ ಅಂತ ಕೇಳಲೇ ಇಲ್ವಲ್ಲ. ಎಲ್ಲಿವರೆಗೂ ನೀನು ನನ್ನ ಹೃದಯದಲ್ಲಿ ವಾಸ ಮಾಡಿಕೊಂಡಿರ್ತೀಯ ಅಲ್ಲಿವರೆಗೂ ನಾನು ಆರೋಗ್ಯ. ಇದರರ್ಥ ದೇವರ ದಯ ಇರುವ ತನಕ ನಮ್ಗೆ ಆರೋಗ್ಯ. ಇಲ್ಲ ಅಂದರೆ ಇಲ್ಲ.
ಎಲ್ಲ ನೋಡಿದಿರಿ, ಒಂದು ಕ್ಷಣ ದೇವರ ದಯ ತಪ್ಪಿದರೆ, ದೇವರು ಮನಸ್ಸು ಮಾಡಿದರೆ ಜಗತ್ತನ್ನೇ ಅಲ್ಲೋಲ ಕಲ್ಲೋಲು ಮಾಡುವ ತಾಕತ್ತು ಒಂದು ಸಣ್ಣ ಕ್ರಿಮಿ ಕರೋನಾ ಕೊಟ್ಟು ಕಳಿಸ್ಬಿಟ್ಟ. ಇಡೀ ಜಗತ್ತು ಪತ್ರಗುಟ್ಟು ಹೋಯಿತು. ಇಡೀ ಜಗತ್ತೇ ಎಷ್ಟು ಆಶ್ಚರ್ಯ! ಇದು ಭಗವಂತನ ವಿಚಿತ್ರವಾದ ಅದ್ಭುತವಾದ ಲೀಲೆ. ಒಂದು ಸಣ್ಣ ಪರಮಾಣುವಿನ ಒಟ್ಟಿಗೆ ಹೋರಾಡುವ ತಾಕತ್ತಿಲ್ಲದ ನೀವು ನನ್ನ ವಿರುದ್ಧ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನಿಗೆ ದಾಸರಾಗಬೇಕು ಅಂತ ತೋರಿಸಿಕೊಟ್ಟದ್ದದು. ಆ ಭಗವಂತ ಇಡೀ ಜಗತ್ತಿನ ತುಂಬೆಲ್ಲ ತುಂಬಿದ್ದಾನೆ. ಅವು ಹೇಗಿದ್ದಾನೆ ಅಂದರೆ, ನಾವು ಕಣ್ಣನ್ನು ರೆಡಿ ಮಾಡಿಕೊಳ್ಬೇಕು, ದೇವರನ್ನು ಕಾಣುವ ಪ್ರಯತ್ನ ಮಾಡಬೇಕು. ಅದನ್ನೇ ಕೇಳ್ತಾರೆ, ಎಲ್ಲಿ ನೋಡಿದಿರಿ ರಂಗನ, ಎಲ್ಲಿ ಕಾಣುತ್ತಾ ಅಂತ ಕೇಳಿದ್ರೆ ಕಾಣುತ್ತೆ ಅಂತ ಉತ್ತರ ಕೊಟ್ರಲ್ಲ, ಕಾಣಬೇಕಾದ ಕಾಣ್ತಾ ಇದೆಯಾ? ಏನು ಕಾಣಬೇಕಿತ್ತು? ದೇವರನ್ನು ನೋಡಬೇಕಿತ್ತು. ನೋಡಿದ್ರ 60 ಆಯಿತು, 70 ಆಯಿತು, 80 ಆಯಿತು. ಅಲ್ಲ, ನೋಡಬೇಕು ಅಂತ ಅಂದ್ಕೊಂಡವ್ರಿಗೆ ಕೇಳ್ತಾರ್ರಿ. ನಾವು ಅಂದ್ಕೊಂಡೇ ಇಲ್ಲ, ಅದರಿಂದ ನಮಗೇನು ಸಂಬಂಧಪಟ್ಟಿಲ್ಲ. ನಮ್ಗೆ ಯಾರಿಗೂ ದೇವರು ನೋಡಲಿಲ್ಲ ಅನ್ನೋ ಪಶ್ಚಾತ್ತಾಪ ಏನಿಲ್ಲ, ಪಡಬೇಕಂತ. 60 ಆಯಿತು, 70 ಆಯಿತು, ಇನ್ನೂ ದೇವರನ್ನು ನೋಡಲಿಲ್ವೇ, ನೋಡುವ ಪ್ರಯತ್ನ ಕೂಡ ಇಲ್ವೇ, ನಂದು ಗಿಲ್ಟಿ ಬರಬೇಕು. ದೇವರು ಕಣ್ಣು ಕೊಟ್ಟ, ಕೈ ಕೊಟ್ಟ, ಕಾಲು ಕೊಟ್ಟ, ಪಂಚೇಂದ್ರಿಯಗಳು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಉತ್ತಮವಾದ ಮನಸ್ಸು, ಜೊತೆಗೆ ಆಯುಷ್ಯ, ಆರೋಗ್ಯ ಎಲ್ಲ ಕೊಟ್ಟ ದೇವರಿಗೆ ನಾನೇನು ಕೊಟ್ಟೆ? ಏನು ಕೊಡಲೇ ಇಲ್ಲ. ಹಾಗಾದರೆ ಜೀವನದಲ್ಲಿ ದೇವರನ್ನು ನೋಡುವ ಪ್ರಯತ್ನ ಮಾಡಬೇಕು. ಪ್ರಯತ್ನದ ಮೊದಲ ಹಂತ, ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ಅಕೋ ಹಾಂಗೆ ಇದ್ದಾನ, ಇಕೋ ಹೀಗೆ ಇದ್ದಾನ. ನಾರಾಯಣ ಪರಬ್ರಹ್ಮ ಹ್ಯಾಂಗಿದ್ದಾನೆಂದರೆ ಅಕೋ ಹಾಂಗಿದ್ದಾನ. ದೇವರಿಗೆ ಪರ್ಟಿಕ್ಯುಲರ್ ಇಂಥದ್ದೇ ರೂಪ ಅಂತಿಲ್ಲ. ತದಾಕಾರ, ತದ್ಭಿನ್ನ, ತದ್ವಾಚ್ಯನಾಗಿ ಎಲ್ಲ ವಸ್ತುಗಳ ಚೇತನಾತ್ಮಕವಾದ ಪ್ರಪಂಚದಲ್ಲಿ ದೇವರಿದ್ದಾನೆ. ದೇವರಿಲ್ಲದ ಸ್ಥಳವೇ ಇಲ್ಲ ಅನ್ನುವ ಗಾಢವಾದ ನಂಬಿಕೆ ಆ ಭಗವಂತನಲ್ಲಿ ಮೊದಲು ಬೇಕು. ನಿಮ್ಗೆ ನಂಬಿಕೆ ಚೆನ್ನಾಗಿದ್ದರೆ ನೀವು ಎಲ್ಲಿ ಕರೆದ್ರಲ್ಲಿ ಬರ್ತಾನೆ. ಪ್ರಹ್ಲಾದ ಸಾಕ್ಷಿ, ಅದ್ಭುತವಾದ ನಂಬಿಕೆ. ಅಪ್ಪ ಕೇಳಿದ, ಎಲ್ಲಿದ್ದಾನೆ ದೇವರು? ಮಗ ಹೇಳಿದ, ಎಲ್ಲಿದ್ದಾನೆ ಅಂತ ಕೇಳ್ತೀಯಲ್ಲ, ಇದೇ ರಾಂಗ್ ಅಂತ. ಎಲ್ಲೋ ಒಂದು ಕಡೆ ಇದ್ದವ್ರನ್ನ ಎಲ್ಲಿದ್ದಾನೆ ಅಂತ ಕೇಳಬೇಕು. ಎಲ್ಲ ಕಡೆ ಇರೋವನ್ನ ಎಲ್ಲಿದ್ದಾನೆ ಅಂತ ಯಾಕೆ ಕೇಳ್ತೀಯ? ಸಹಿ ಸರ್ವತ್ರ, ಅವನು ಎಲ್ಲ ಠಾವಿನಲ್ಲಿ ಇದ್ದಾನೆ ಎಂದ. ಅಪ್ಪ ಕೇಳ್ದ, ಎಲ್ಲ ಕಡೆ ಇದ್ದಾನ? ಹಾಗಾದರೆ ಕಸ್ಮಾತ್ ಸ್ತಂಭೆ ನ ಅಂದ. ಎಲ್ಲ ಕಡೆ ಇರೋ ನಿನ್ನ ದೇವರು ನನ್ನ ಈ ಅರಮನೆಯ ಕಂಬದಲ್ಲಿ ಯಾಕೆ ಇಲ್ಲ ಅಂದ. ಅವಂದು ನಂಬಿಕೆ ಇಲ್ಲ, ಅದಕ್ಕೆ ಕೇಳಿದ ಯಾಕೆ ಇಲ್ಲ. ಇವಂದು ನಂಬಿಕೆ ಇಲ್ಲಿ ಅಲ್ಲ, ಎಲ್ಲ ಕಡೆ ಇದ್ದಾನೆ. ಕಂಬದಲ್ಲಿ ಕಂಬವಾಗಿ, ಕಂಬಕ್ಕಿಂತಲೂ ಭಿನ್ನವಾಗಿ, ಕಂಬಾಕಾರನಾಗಿ, ತದಾಕಾರನಾಗಿ, ತದ್ಭಿನ್ನನಾಗಿ, ತದ್ವಾಚ್ಯನಾಗಿ ಭಗವಂತನೇ ಇದ್ದಾನೆ ಎನ್ನುವ ಅಪಾರವಾದ ನಂಬಿಕೆ ರೀ. ಆ ನಂಬಿಕೆಯಿಂದ ಅವನ ಬಾಯಲ್ಲಿ ಬಂದ 3 ಅಕ್ಷರ ದೃಶ್ಯತೆ. ಕಂಬದಲ್ಲಿ ಯಾಕಿಲ್ಲ ಅಂತ ಅಪ್ಪ ಕೇಳಿದ್ರೆ ತೋರಿಸ್ತೀನಿ ಅಂದಿಲ್ಲ. ಅವನು ಅಂದಿದ್ದೇನು ಗೊತ್ತಾ? ಕಾಣ್ತಾ ಇದ್ದಾನಲ್ಲ ಅಂದ್ಬಿಟ್ಟ. ಅದು ನಂಬಿಕೆ. ಇದರ ಹಿನ್ನೆಲೆಯಲ್ಲಿ ಮತ್ತೊಂದು ಅರ್ಥ, ಅವನು ಪ್ರಹ್ಲಾದ ಮಹಾರಾಜ ಭಗವಂತನ ಭಕ್ತ, ಹರಿದಾಸ. ಆ ಕಂಬದಲ್ಲಿ ಮಾತ್ರ ಕಂಡದ್ದಲ್ಲ, ಅವನು ಎಲ್ಲ ಕಂಬದಲ್ಲಿ, ಎಲ್ಲ ವಸ್ತುವಿನ ಒಳಗೆ ಕಂಡವ. ಎಲ್ಲಿ ನೋಡಿದರಲ್ಲಿ ದೇವರನ್ನು ಕಾಣುವ ಶಕ್ತಿ ಇರುವವರಿಗೆ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ಅಕೋ ಹಾಂಗಿದಾನ, ಇಕೋ ಹೀಂಗಿದಾನ, ಪರಬ್ರಹ್ಮ ನಾರಾಯಣ ಹ್ಯಾಂಗಿದಾನೆಂದರೆ. ಅಂದರೆ ಹೀಗಿರ್ಬೋದಾ? ಹೀಗಿರೋಕ್ಕಾಗತ್ತಾ? ಹೇಗಂದ್ರೆ ಹಾಗಿರೋಕ್ಕಾಗತ್ತಾ? ಓ, ನೀವು ಯಾವ್ಯಾವುದು ಆಗಲ್ಲ ಅಂತೀರಿ ಅದೆಲ್ಲ ಅವನಿಗಾಗತ್ತೆ.